ಜಗಜ್ಜನನಿ ಜಗನ್ಮಾತೆ ಬನಶಂಕರಿ ಮಾತೆ. ಹುಟ್ಟಿನಿಂದ ನನ್ನ ತಂದೆ ತಾಯಿ ತಾನಾಗಿ ನಮ್ಮಣ್ಣ ತುಂಬ ಪ್ರೀತಿಯಿಂದ ಸಾಕಿದ್ದಾನೆ, ಸಲುಹಿದ್ದಾನೆ. ಆ ನನ್ನ ಅಣ್ಣನ ಋಣವನ್ನು ತೀರಿಸೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಹೇ ತಂದೆ, ನಿನ್ನ ಆಶೀರ್ವಾದದಿಂದ ಈಗ ನಮ್ಮಣ್ಣ ಈ ತಂಗಿಯನ್ನು ನಿನ್ನ ಆಸರೆಯಿಂದ ನಾವು ಯಾವತ್ತೂ ಯಾವ ಕಷ್ಟ ಬರದೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀಯಮ್ಮ. ಇದೇ ರೀತಿ ನಿನ್ನ ಹೊರಹಸ್ತ ಈ ನಮ್ಮ ಸಂಸಾರದ ಮೇಲೆ ಇರಲಿ ಅಂತ ಕರ ಮುಗಿದು ಬೇಡ್ಕೊಳ್ತೀನಿ ಅಮ್ಮ, ಕರ ಮುಗಿದು ಬೇಡ್ಕೊಳ್ತೀನಿ. ನಮ್ಮಣ್ಣ ಚೆನ್ನಾಗಿ ಓದಿದ್ದಾನೆ, ಅವನಿಗೆ ಕೆಲಸಕ್ಕಾಗಿ ಅಲಿದು ಬೇಸತ್ತು ಹೋಗಿದ್ದಾನೆ. ಇವತ್ತು ಎಲ್ಲಿಯಾದರೂ ಹೋಗಿ ನನಗೆ ಕೆಲಸ ಹುಡ್ಕೊಂಡೇ ಮನೆಗೆ ಬರ್ತೀನಿ ಅಂತ ಬೆಳಗ್ಗೆ ಹೋದವನು ಇನ್ನೂ ಕೂಡ ಬರಲೇ ಇಲ್ಲ. ತಾಯಿ, ಅವನಿಗೊಂದು ಒಳ್ಳೆ ನೌಕರಿ ಸಿಗಬೇಕು, ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕರೆ ನಾನು ನನಗೆ ಬಂದು ತುಪ್ಪದ ದೀಪ ಹಚ್ತೀನಿ ಅಮ್ಮ, ತುಪ್ಪದ ದೀಪ ಹಚ್ತೀನಿ. ಮಂಗಳ, ಪೂಜೆ ಆಯ್ತೇನಮ್ಮ? ಬಾಣ, ಇದೀಗ ತಾನೇ ಪೂಜೆ ಮುಗಿಸಿದ್ದೇನೆ, ಪ್ರಸಾದ ತೆಗೆದು. ತಂಗಿ, ನಾನು ದಿನಾಲು ಹೀಗೆ ಹೋಗಿ ಬರುತ್ತಾನೆ ಇರುವೆ, ನೀನು ಹೀಗೆ ಪ್ರಸಾದವನ್ನು ಕೊಡುತ್ತಾ ಇರುವೆ ನಿನ್ನ ದರಿದ್ರ ಅಣ್ಣನಿಗೆ. ಅಣ್ಣ, ಯಾಕಣ್ಣ, ಯಾಕೋ ಇವತ್ತು ಏನೇನು ಮಾತಾಡ್ತಿದೀಯಲ್ಲ? ಓಹೋ, ಈಗ ಗೊತ್ತಾಯ್ತು. ನೀನು ಮಾತಾಡುವ ರೀತಿ ನೋಡಿದ್ರೆ ನಿನಗೆ ಇವತ್ತು ಕೆಲಸ ಸಿಗುತ್ತಿದೆ ಅಂತ ಹೊರಗಡೆ ಹೋಗಿಲ್ಲ, ನಿನಗೆ ಕೆಲಸ ಸಿಕ್ಕಿಲ್ಲ ಅಂದಂತಾಯ್ತು. ಹೋಗ್ಲಿ ಬಿಡೋಣ, ಯಾರಿಗೆ ಬೇಕಾಗಿದೆ ಆ ಹೊಲಸು ಕೆಲಸ? ಹಾಗೆಂದರೆ ಹೇಗಮ್ಮ? ನೀನು ಬೆಳೆದ ಪ್ರಾಪ್ತ ವಯಸ್ಸಿಗೆ ಬಂದಿರುವೆ, ಮೇಲಾಗಿ ನೀನು ಒಬ್ಬಳ ಗಂಡನ ಮನೆ ಸೇರಿ ಸುಖವಾಗಿ ಇರಬೇಕಾದವಳು. ಅದಕ್ಕೆ ನಿನ್ನ ಮದುವೆಗಾದರೂ ಹಣ ಬೇಕಲ್ಲವಮ್ಮ? ಅಣ್ಣ, ಯಾಕಣ್ಣ ಇಷ್ಟು ಬೇಗನೆ ನನ್ನ ಮದುವೆ ವಿಚಾರ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಮದುವೆ ವಿಚಾರವನ್ನು ಬಿಟ್ಟು ಬಿಡು. ಮೊದಲು ನನಗೆ ಕೆಲಸ ಸಿಗಬೇಕು, ಆಮೇಲೆ ಅದರ ವಿಚಾರ ಮಾಡು. ಅದಕ್ಕೆಲ್ಲ ದೈವ ಕೂಡಿ ಬರ್ಬೇಕಣ್ಣ. ಹಾಗೆಂದರೆ ಹೇಗಮ್ಮ? ನೀನು ಬೆಳೆದು ವಯಸ್ಸಿಗೆ ಬಂದವಳು, ವಯಸ್ಸಿಗೆ ಬಂದ ಹೆಣ್ಣು ಬಹಳ ದಿನ ಎತ್ತ ಮನೆಯಲ್ಲಿ ಇರಬಾರದು. ಹಾಗೇನಾದರೂ ಇದ್ದರೆ ಸಮಾಜದ ಹೊಲಸು ಮಾತುಗಳಿಗೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾದ್ರೂ ಏನ್ ಮಾಡ್ಲಿ, ನೀನೇ ಹೇಳೋಣ. ಎಲ್ಲ ವರ ಮಹಾಶಯರು ಮನೆಗೆ ಬರ್ತಾರೆ, ನನಗೆ ನೋಡ್ತಾರೆ, ಆದ್ರೆ ಮದುವೆಗೆ ಮಾತ್ರ ಒಪ್ಪಿಗೆ ಕೊಡುವುದಿಲ್ಲ. ಯಾಕೆ ಗೊತ್ತಾ? ಬರೀ ಅವರಿಗೆ ವರದಕ್ಷಿಣೆ 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 ಎಂಬ ಪಡಂಬೂತ ಹಬ್ಬಿಕೊಂಡಿದೆ ಇಂದಿನ ಸಮಾಜ. ಯಾರು ನಮ್ಮ ಮುಂದೆ ಬಂದು ವರದಕ್ಷಿಣೆ ಇಲ್ಲದೆ ಈ ಬಡ ತಂಗಿಯನ್ನು ಮದುವೆ ಆಗಲು ಮುಂದೆ ಬರ್ತಾರೆ? ಇಲ್ಲಣ್ಣ, ಇಲ್ಲ. ಈ ಹೆಣ್ಣಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲಿದೆ ಅಣ್ಣ ಇಂದಿನ ಸಮಾಜದಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ? ಒಂಟಿಯಾದ ಹೆಣ್ಣು ಈ ಸಮಾಜದಲ್ಲಿ ತಿರುವುದಕ್ಕೆ ಸಾಧ್ಯ ಇಲ್ಲ. ಅವಳ ಶೀಲದ ಬಗ್ಗೆ ಅದೆಷ್ಟು ಕೆಟ್ಟ ಕೆಟ್ಟ ಮಾತಾಡ್ತಾರೆ ಇಂದಿನ ಸಮಾಜ. ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಅಷ್ಟೇ ಅಲ್ಲ, ವರದಕ್ಷಿಣೆ ಮದುವೆ ಮಾಡಿಕೊಂಡು ಯಾವ ಹೆಣ್ಣು ತಾನೇ ಸುಖವಾಗಿದ್ದಾಳೆ? ಸಾವಿರಕ್ಕೊಬ್ಬರು ನೂರಕ್ಕೊಬ್ಬರು ಚೆನ್ನಾಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಹೆಣ್ಣಿಗೆ ಅದೆಷ್ಟು ಶೋಷಣೆ, ಕಂಡಲ್ಲಿ ಹೆಣ್ಣಿನ ಆತ್ಮಹತ್ಯೆ ಎಂಬ ವಿಷಯವನ್ನು ಕೇಳ್ತಾ ಇಲ್ಲ. ಆತ್ಮಹತ್ಯೆಗಳು ಕಡಿಮೆ ಆಗಿವೆ ನನ್ನ ಅಣ್ಣ. ಹೀಗಿರುವಾಗ ಹೆಣ್ಣಿಗೆ ಎಲ್ಲಿದೆ ಅಣ್ಣ ಸ್ವಾತಂತ್ರ್ಯ? ಈ ಜನರು ಹೆಣ್ಣಿನ ಬಗ್ಗೆ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವಳಿಗೂ ಒಂದು ಮನಸ್ಸಿದೆ, ಅವಳಿಗೂ ಒಂದು ಹೃದಯ ಇದೆ, ಅವಳಿಗೊಂದು ಆಸೆ ಆಕಾಂಕ್ಷೆಗಳು ಎಲ್ಲಿವಿದೆ ಅಂತ ಅವಳ ಭಾವನೆಗಳನ್ನು ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ಮಂಗಳ, ನೀನು ಬೇಕಾದನ್ನು ಹೇಳಿದರೂ ಜನರು ಒಪ್ಪುವುದಿಲ್ಲಮ್ಮ. ಮಂಗಳ, ನನ್ನ ಆಸೆ ಇಷ್ಟೇ, ನೀನು ಸುಖವಾಗಿ ಇರಬೇಕು. ಅದಕ್ಕೆ ಈ ಸಲ ಈ ಮನೆ ಮಾರಿ ನಿನ್ನ ಮದುವೆಯನ್ನು ಮಾಡಿಬಿಟ್ಟರೆ ಆಮೇಲೆ ನಾನು ಹೇಗಾದರೂ ಜೀವನ ಸಾಗಿಸಬಹುದಮ್ಮ, ಜೀವನ ಸಾಗಿಸಬಹುದು. ಏನ್ ಹೇಳ್ತಿದೀಯಾ? ಈ ನಿನ್ನ ತಂಗಿ ಅಷ್ಟೊಂದು ಬುದ್ಧಿಗಿಡಿ ಅಂತ ತಿಳ್ಕೊಂಡಿದೀಯೇನು? ಅಣ್ಣ, ನನ್ನ ಹೆತ್ತ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟು ಹೋದಾಗ ನಮಗೆ ಆಸರೆ ಅಂತ ಈ ಮನೆ ಬಿಟ್ಟು ಹೋಗಿದ್ದಾರೆ. ಏನ್ ಹೇಳ್ತಿದೀಯಾ?
ಈ ಮನೆಯನ್ನು ಮಾರಿ ನನ್ನ ಮದುವೆ ಮಾಡ್ತಿದೀಯಾ? ಯಾರಿಗೆ ಬೇಕಾಗಿದೆ ಮದುವೆ? ನಾನು ಮದುವೆ ಮಾಡಿಕೊಂಡು ನನ್ನ ಗಂಡನ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯಬೇಕು, ನೀನು ಬೀದಿ ಬೀದಿಯಲ್ಲಿ ತಿರುಗಿಡಬೇಕಾ? ನಾನ್ ಮದುವೆ ಮಾಡ್ಕೊಂಡು ನಿನಗೆ ಬೀದಿ ಪಾಲು ಮಾಡ್ಬೇಕಾ? ಇಲ್ಲ, ನಾದೆಂದಿಗೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮಂಗಳ, ನಾನು ಗಂಡು, ಎಲ್ಲಾದರೂ ಹೇಗಾದರೂ ಜೀವನ ಸಾಗಿಸಬಹುದು. ನನ್ನ ಚಿಂತೆ ನಿನಗೇಕಮ್ಮ, ನಿನಗೇಕೋ? ಅಣ್ಣ, ಅದೆಲ್ಲ ಹೋಗ್ಲಿ ಬಿಡು. ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೀನಿ. ಧಾರಾಳವಾಗಿ ಕೇಳಮ್ಮ. ಅದೇನದು? ನಿನ್ನ ಮಾತು ನಾನು ಕೇಳಾರ್ದೆ ಇನ್ಯಾರು ಕೇಳಬೇಕಮ್ಮ, ಇನ್ಯಾರು ಕೇಳಬೇಕು? ಅಣ್ಣ, ಮತ್ತೆ ನಾನು ಎಲ್ಲಿ ಆದ್ರೂ ಕೆಲಸಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ. ಮಂಗಳ, ಇಷ್ಟ ಏನಮ್ಮ ತಿಳಿದುಕೊಂಡಿರೋದು ಈ ನಿನ್ನ ಅಣ್ಣನ ಗುಣವನ್ನು? ನೋಡಮ್ಮ, ನಿನ್ನನ್ನು ಕೆಲಸಕ್ಕೆ ಕಳಿಸುವಷ್ಟು ಕಠೋರವಾದ ಮನಸ್ಸು ನನ್ನದಲ್ಲಮ್ಮ, ನನ್ನದಲ್ಲ. ಮೇಲಾಗಿ ನೀನೊಂದು ಹೆಣ್ಣು. ಅಣ್ಣ, ಹೆಣ್ಣಾದ್ರೇನು ಗಂಡಾದ್ರೇನು ದುಡಿದು ತಿಂದರೆ ಏನಾಗುತ್ತೆ ಅಣ್ಣ? ಸ್ವಲ್ಪ ಹೊರಗಿನ ಪ್ರಪಂಚ ನೋಡು, ಯಾವ ಹೆಣ್ಣು ದುಡಿದು ತಿಂತಾ ಇಲ್ಲ. ಹೀಗಿರುವಾಗ ನಾನು ಒಂದು ಹೆಣ್ಣು ತಾನೆ, ನಾನು ದುಡಿಬೇಕಣ್ಣ. ದುಡಿತಿದ್ರಲ್ಲಿ ತಪ್ಪೇನಿದೆ? ಮಂಗಳ, ಸುಮ್ಮನೆ ಏನೇನೋ ಮಾತಾಡಿ ಯಾಕಮ್ಮ ನನ್ನ ಮನಸ್ಸು ನೋವಿಸುವೆ? ಮಂಗಳ, ಒಂದು ವೇಳೆ ನಾನು ಸತ್ತರೆ ಆಮೇಲೆ ನೀನು ಬೇಕಾದನ್ನು ಮಾಡಮ್ಮ, ಬೇಕಾದನ್ನು ಮಾಡು. ನಿನ್ನನ್ನು ಕೇಳುವಲು ಯಾರು ಬರ್ತಾರಮ್ಮ, ಯಾರು ಬರುತ್ತಾರೆ? ನಾನು ಬದುಕಿರುವವರೆಗೂ ನಿನ್ನನ್ನು ನೋಡಿಕೊಳ್ಳುವ ಭಾರ ನನ್ನದಮ್ಮ, ನನ್ನದು. ಅಣ್ಣ, ನೀನು ಹೇಳುವ ಮಾತಿನ ನಿಜವಿದೆ. ನಾನು ತವರು ಮನೆಯಲ್ಲಿ ಆನಂದದಿಂದ ನಾನು ಸಂತೋಷವಾಗಿರ್ಬೋದು. ಆದ್ರೆ ನಾನು ಮದುವೆ ಮಾಡಿಕೊಂಡು ನನ್ನ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ನಾನೇನಾದ್ರೂ ಕೆಲಸ ಮಾಡದೆ ಹಾಗೆ ಇಲ್ಲಿ ಕುಳಿತು ಹಾಗೆ ಅಲ್ಲಿ ಕುಳಿತುಕೊಂಡ್ರೆ ಸುಮ್ಮನೆ ಇರ್ತಾರ? ಯಾಕಮ್ಮ, ನಿನ್ನ ತವರು ಮನೆಯಲ್ಲಿ ಇದೇ ಹೇಳಿಕೊಟ್ಟಿದ್ದಾರೆ ಅಂತ ಜನರು ಬಣ್ಣ ಮಾಡಿ ತೋರಿಸ್ತಾರೆ. ಅದಕ್ಕೆ ಹಿರಿಯರು ಹೇಳಿಲ್ವೇನು, ತವರು ಮನೆಯೇ ಹೆಣ್ಣಿಗೆ ಪಾಠಶಾಲೆ ಅಂತ? ಇದು ನಿಮಗೆ ಗೊತ್ತಿಲ್ವೇನು? ಮಂಗಳ, ನೀನು ಏನೇ ಹೇಳಿದರೂ ಸರಿ, ಆದ್ರೆ ನಾನು ಮಾತ್ರ ನಿನ್ನ